ಮುಹೂರ್ತ ಅನ್ನುವ ಪದಕ್ಕೆ ಅರ್ಥ ಸಂಸ್ಕೃತದಲ್ಲಿ 48 ನಿಮಿಷಕ್ಕೆ ಒಂದು ಮುಹೂರ್ತ ಅಂತ ಹೆಸರು. ದಿನದಲ್ಲಿ 30 ಮುಹೂರ್ತಗಳು ಇರುತ್ತೆ. ಇದು ಸ್ಥೂಲವಾದ ಒಂದು ಚಿಂತನೆ ಪರಿಕಲ್ಪನೆ. ಈ ಭೂಗೋಳ ಕ್ಷೇತ್ರದಲ್ಲಿ ಭೌಗೋಳಿಕವಾಗಿರೋ ಭರತ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥದ್ದೇ ನನ್ನ ನಿಮ್ಮೆಲ್ಲರ ಜನ್ಮಾಂತರದ ಪುಣ್ಯ ವಿಶೇಷ. ಬೇರೆ ದೇಶಕ್ಕೆ ಹೋಗಿ ನೋಡಿದ್ರೆ ಸೂರ್ಯನನ್ನೇ ನೋಡದೆ ಜನರು ಏನು ಮಾಡಿದ್ದಾರೆ ಅಂದರೆ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಔಷಧಿನ ತಗೋತಿದ್ದಾರೆ ಹುಡುಗಿಯರು. ನಮಗೆ ಭಾರತ ಸಂಸ್ಕೃತಿ, ಭಾರತ ದೇಶ ಅಂತಕ್ಕಂತಹ ಒಂದು ಅಭಿಮಾನವು, ಭಕ್ತಿಯು, ವಿಶ್ವಾಸವೇ ಹೊರಟು ಹೋಗಿಬಿಟ್ಟಿದೆ. ಮದುವೆಯ ಕರೆಯೋಲೆಗಳು ಬರುತ್ತೆ, ಅದರಲ್ಲಿ ಬರೀತಾರೆ ಇಂತಹ ದಿನಾಂಕದಂದು ಇಂತಹ ಹುಡುಗನೊಂದಿಗೆ ಇಂತಹ ಹುಡುಗಿಯ ಮದುವೆಯು ಬೆಳಗ್ಗೆ 11ರಿಂದ 12:30 ಸಲ್ಲುವ ಈ ಲಗ್ನದಲ್ಲಿ ಅಂತ ಬರೆದಿರ್ತಾರೆ. 1.5 ಗಂಟೆ ಕಾಲ ಮುಹೂರ್ತ ಸಿಗುವುದೇ ಇಲ್ಲ. ಮುಹೂರ್ತ ಪದದ ಅರ್ಥವೇ 48 ನಿಮಿಷ. ಇನ್ನು 1.5 ಗಂಟೆ ಕಾಲ 10ರಿಂದ 12 ಸಲ್ಲುವ ಅಭಿಜಿನ್ ಲಗ್ನ. ಅಯ್ಯೋ ದೇವರೇ, ಇದು ಯಾವ ಶಾಸ್ತ್ರದ ಒಂದು ಪ್ರತಿಪಾದನೆ ಆಯಿತು? ಬೇಕಾಬಿಟ್ಟು ಅದು ಹಾಕ್ಕೊಟ್ರೆ ಮದುವೆ, ನಾವು ಹಾಕ್ಕೊಟ್ರೆ ಮದುವೆ ಮಾಡಿಕೊಳ್ಳುವವರ ಗತಿ ಏನು? ನಾಳೆ ಒಂದಿನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ನೋಡಿ, 5:30 ಹೊತ್ತಿಗೆ ನಿಮ್ಮ ಮೈ ಬಾಯಿ ಹೇಗಿರುತ್ತೆ. 8:30 9 ಎದ್ದು ನೋಡಿ ನಿಮ್ಮ ಮೈ ಬಾಯಿ ಹೇಗಿರುತ್ತೆ ಅಂತ ಹೇಳಿ ಅಲ್ಲೇ ಗೊತ್ತಾಗೋಗುತ್ತೆ. ಅದಕ್ಕೆ ಮುಹೂರ್ತ ಉಂಟು. ಜಾತಕದಲ್ಲಿ ದೋಷ ಇಲ್ಲದೆ ಇರುವ ಜಾತಕವೇ ಇಲ್ಲ. ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗ್ಬಿಡ್ತಾರೆ, ಅಲ್ಲಿ ಹೋಗಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ. ಶಾಸ್ತ್ರದಲ್ಲಿ ಹೇಳಿಲ್ಲ. ಸಮಯಾವಕಾಶ ತಗೊಂಡು ಕಷ್ಟಪಟ್ಟು ಹುಡುಕಿದಾಗ ಒಳಗಿರ್ತಕ್ಕಂತಹ ಒಂದು ಅನರ್ಘ್ಯವಾದ ಮುತ್ತು ಹೇಗೆ ಸಿಗುತ್ತೋ ಆ ರೀತಿಯಾಗಿ ಅನರ್ಘ್ಯವಾಗಿರ್ತಕ್ಕಂತಹ ಆ ಮುತ್ತು ಅಂತಕ್ಕಂತಹ ಶುಭ ಮುಹೂರ್ತವನ್ನು ಆರಿಸ್ತಕ್ಕಂತಹ ಒಬ್ಬರನ್ನು ಸರಿಯಾಗಿ ಹಿಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತ್ರ ಶರ್ಮಾ ಗುರೂಜಿ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರೂಜಿ, ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ಜೈ ಗುರುದೇವ ದತ್ತ. ಎಲ್ಲರಿಗೂ ಶುಭೋದಯ, ಸನ್ಮಂಗಳಾಗಲಿ. ಸಾಮಾನ್ಯವಾಗಿ ನಾವು ಸಮಯವನ್ನು ನೋಡಿ ನಮ್ಮ ಪ್ರತಿನಿತ್ಯದ ದೈನಂದಿನ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಆದರೆ ವಿಶೇಷ ಸಂದರ್ಭಗಳಲ್ಲಿ, ಶುಭ ಕಾರ್ಯಗಳಲ್ಲಿ ಮುಹೂರ್ತ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಹಾಗಾದರೆ ಮುಹೂರ್ತದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೋಣ. ಮುಹೂರ್ತ ಎಂದಾಗ ಅಂದರೆ ಅಮೃತ ಘಳಿಗೆ ಅಂತ ಹೇಳ್ತಾರೆ. ಬಹಳಷ್ಟು ಶುಭ ಕಾರ್ಯಗಳಿಗೆ ಮುಹೂರ್ತ ನೋಡಲೇಬೇಕು ಅನ್ನೋಂಥದ್ದು. ಮುಹೂರ್ತ ಹೇಗಿರಬೇಕು ಅಂತ ತಿಳಿಸ್ಕೊಡಿ ಗುರುಜಿ. ಮುಹೂರ್ತ ಅನ್ನುವ ಪದಕ್ಕೆ ಅರ್ಥ ಸಂಸ್ಕೃತದಲ್ಲಿ 48 ನಿಮಿಷಕ್ಕೆ ಒಂದು ಮುಹೂರ್ತ ಅಂತ ಹೆಸರು. ಒಂದು ದಿನಕ್ಕೆ 60 ಘಟಿಗಳು ಅಂತ ಇರುತ್ತೆ. 2 ಘಟಿಗಳು, ಒಂದು ಘಟಿ ಅಂದರೆ 24 ನಿಮಿಷ. ಅಲ್ಲಿ 2 ಘಟಿಗೆ ಒಂದು ಮುಹೂರ್ತ. ದಿನದಲ್ಲಿ 30 ಮುಹೂರ್ತಗಳು ಇರುತ್ತೆ. ಇದು ಸ್ಥೂಲವಾದ ಒಂದು ಚಿಂತನೆ ಪರಿಕಲ್ಪನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಎರಡನೆಯದ್ದು, ಇಂತಹ ನಿರ್ದಿಷ್ಟವಾದ ಕಾಲದಲ್ಲಿ ಇಂತಹ ಕೆಲಸವನ್ನು ಮಾಡು ಅಂತ ಹೇಳಿ ಒಂದು ನಿಯಾಮಕ ಪ್ರಕೃತಿಯಲ್ಲಿ ಇದೆ. ಈಗ ರೈತ ನೆಡ್ತಕ್ಕಂತಹ ಒಂದು ಆ ಬಿತ್ತನೆ ಮಾಡ್ತಕ್ಕಂತಹ ಒಂದು ಸಮಯಕ್ಕೆ ಒಂದು ಸಮಯ ಇದೆ ಅಲ್ವಾ? ಮಳೆಗಾಲ ಕಳೆದು ಭೂಮಿಯನ್ನು ಮಡಕೆ ಹೊಡೆದು ಹಸನು ಮಾಡಿ ಅಲ್ಲಿ ನೆಡ್ತಾನೆ. ಮೊದಲೇ ಮಡಕೆ ಹೊಡೆದಿರ್ತಾನೆ. ಇಲ್ಲ, ಅದು ನಾನು ಇಷ್ಟ ಬಂದಾಗ ನಡ್ಕೋತೀನಿ, ಅದೇನಾಗ್ಬಿಡ್ತು ನೋಡೋಣ ಅಂತಂದರೆ ಬೆಳೆ ಬರೋದಿಲ್ಲ. ಆಮೇಲೆ ಅದೇ ರೀತಿಯಾಗಿ ಸೂರ್ಯೋದಯ ಆಗುತ್ತೆ. ಆ ಸೂರ್ಯೋದಯ ಒಂದು ಮುಹೂರ್ತ ಅಲ್ವೇ? ಯಾವಾಗಂದ್ರೆ ಅವಾಗ ಸೂರ್ಯೋದಯ ಆದರೆ ಏನಾಗುತ್ತೆ, ಮನುಷ್ಯನ ಜೀವನ ಅಸ್ತವ್ಯಸ್ತ ಆಗುತ್ತೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಭಾರತದಲ್ಲಿ ಹುಟ್ಟಿರೋದು ನಾವೇನು ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ನಾವು ಮಹಾ ಪೆದ್ದರು, ನಾವು ಎಲ್ಲರಿಗಿನ ಕೆಳಸ್ತರದಲ್ಲಿರೋರು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲ, ಈ ಭೂಗೋಳ ಕ್ಷೇತ್ರದಲ್ಲಿ ಭೌಗೋಳಿಕವಾಗಿರೋ ಭರತ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥದ್ದೇ ನನ್ನ ನಿಮ್ಮೆಲ್ಲರ ಜನ್ಮಾಂತರದ ಪುಣ್ಯ ವಿಶೇಷ. ಒಂದೇ ಒಂದು ಉದಾಹರಣೆ, 12 ಗಂಟೆ ಹಗಲು 12 ಗಂಟೆ ರಾತ್ರಿ ಇರ್ತಕ್ಕಂಥದ್ದು ಈ ಒಂದು ಭೂಖಂಡದಲ್ಲಿ. ನೀವು ಬೇರೆ ದೇಶಕ್ಕೆ ಹೋಗಿ ನೋಡಿದ್ರೆ ಸೂರ್ಯನನ್ನೇ ನೋಡದೆ ಜನರು ಏನು ಮಾಡಿದ್ದಾರೆ ಅಂದರೆ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಔಷಧಿನ ತಗೋತಿದ್ದಾರೆ ಹುಡುಗಿಯರು. ವಿಟಮಿನ್ ಡಿ ಡೆಫಿಷಿಯನ್ಸಿ ಬೇರೆ, ಜೊತೆಗೆ ಅವರಿಗೆ ಯಾವ ಶಕ್ತಿನೂ ಇಲ್ಲ. ಮನಸ್ಸು ಮಮ್ಮಲ ಮರಗೆ ಹೋಗ್ತಿದ್ದಾರೆ ಅವರೆಲ್ಲನೂ. ಸೂರ್ಯನೇ ನೋಡೋಕ್ಕೆ ಸಿಗಲ್ಲ. ಬಟ್ಟೆ ಬಿಚ್ಕೊಂಡು ಸೂರ್ಯ ಸಿಕ್ಕರೆ ಸಾಕು ಮಲ್ಕೊಂಡ್ಬಿಡ್ತಾರೆ ಅವರು. ನಮ್ಮಲ್ಲೇನಾಗ್ಬಿಟ್ಟಿದೆ, ನಾವೇನು ಮಾಡಿದ್ದೀವಿ, ಟೇಕಿಂಗ್ ಫಾರ್ ಗ್ರ್ಯಾಂಟೆಡ್ ಅಂತೀವಲ್ಲ. ನಮಗೆ ಭಾರತ ಸಂಸ್ಕೃತಿ, ಭಾರತ ದೇಶ ಅಂತಕ್ಕಂತಹ ಒಂದು ಅಭಿಮಾನವು, ಭಕ್ತಿಯು, ವಿಶ್ವಾಸವೇ ಹೊರಟು ಹೋಗಿಬಿಟ್ಟಿದೆ, ಪೂರ್ತಿ ಹೊರಟೋಗಿದೆ. ಆ ರೀತಿಯಾಗಿ ಆ ಮುಹೂರ್ತ ಪ್ರಕಾರವಾಗಿ ಅದನ್ನು ನಡೆಸ್ತಕ್ಕಂತಹ ಭೂಮಿ, ಸೂರ್ಯಚಂದ್ರರು ಭಾರತದಲ್ಲೇ. ಇನ್ನು ಬೇರೆ ಕಡೆ ಅವರು ಮುಹೂರ್ತ ಮೀರಿ ಹೋಗಿಬಿಟ್ಟಿದ್ದಾರೆ. ಅರ್ಥ ಏನು,
ನಾವು ಈ ದೇಶದಲ್ಲಿದ್ದಾಗ ಈ ದೇಶದ ಕಾನೂನನ್ನು ನಾವು ಹೇಗೆ ಗೌರವಿಸಿ ಅದನ್ನು ಆಧರಿಸಿ ಅದಕ್ಕೆ ಬದ್ಧವಾಗಿ ನಡೀತೀವೋ, ಮುಹೂರ್ತಕ್ಕೆ ಸರಿಯಾಗಿ ಹುಟ್ಟಿ ಮುಳುಗ್ತಾ ಇರ್ತಕ್ಕಂತಹ ಸೂರ್ಯ ಚಂದ್ರ ತಾರಾಗಣಗಳ ಪ್ರಕಾರವಾಗಿಯೂ ನಾವು ನಡೆದುಕೊಳ್ಳಬೇಕಾಗಿರ್ತಕ್ಕಂಥದ್ದಾಗಿದೆ. ಯೋಗ ಅಂದರೆ ಏನು ಅಂತಂದರೆ ಸೇರುವುದು ಅಂತ. ಪ್ರಕೃತಿಗೆ ಸಮಾನಾಂತರವಾಗಿ ನಾವು ಸೇರಿಕೊಂಡು ಹೋದರೆ ಏನಾಗುತ್ತೆ, ಜೀವನ ಅತ್ಯಂತ ತೃಪ್ತಿದಾಯಕವಾಗಿಯೂ ಮತ್ತು ಸುಖಪೂರಿತವಾಗಿಯೂ ಇರುತ್ತೆ. ಮತ್ತೆ ನಾನು ಹೇಳ್ತೇನೆ, ಐಶ್ವರ್ಯ ಅಂತ ಹೇಳ್ತಿಲ್ಲ. ಐಶ್ವರ್ಯ ಅಲ್ಲ ನಮಗೆ ಬೇಕಾಗಿರೋದು, ಸುಖ, ಶಾಂತಿ, ನೆಮ್ಮದಿ ಮನುಷ್ಯನಿಗೆ ಬೇಕಾಗಿರೋದು. 100 ಕೋಟಿ ರೂಪಾಯಿ ನಿಮಗೆ ದುಡ್ಡಿದ್ದಾಗಿ ನಿಮಗೆ ಸುಖ ಶಾಂತಿ ಇರಲ್ಲ. ನಾನು ನೋಡಿದ್ದೀನಿ, ನಾನು ಬಹಳ ಹತ್ತಿರದಿಂದ ಜನರು ನೋಡಿದ್ದೀನಿ. ಎಂತೆಂತಹ ಸಹಕಾರರು ಬರ್ತಾರೆ ನನ್ನ ಬಳಿ, ಅವ್ರು ನೋಡಿದಾಗೆಲ್ಲ ಈ ದುಡ್ಡು ಬೇಡ, ಈ ಸಮಸ್ಯೆನೂ ಬೇಡ ಅಂತ ಅನಿಸುತ್ತೆ ನನಗೆ. ಆದರೆ ಈ ಸುಖ ಶಾಂತಿ ಐಶ್ವರ್ಯಗಳು ಎಲ್ಲವೂ ಯಾವಾಗ ಲಭ್ಯವಾಗುತ್ತೆ ಅಂದರೆ ಪ್ರಕೃತಿಗೆ ನಾವು ಆದಷ್ಟು ಹತ್ತಿರವಾದಾಗ. ಆ ಪ್ರಕೃತಿಗೆ ಹತ್ತಿರ ಆಗೋದು ಅಂದರೆ ಮುಹೂರ್ತದ ಪಾಲನೆಯನ್ನು ಮಾಡ್ತಕ್ಕಂಥದ್ದು. ಅದರಲ್ಲೂ ವಿಶಿಷ್ಟವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದರೆ ಇದು ಸುಮಾರು ಜನರಿಗೆ ಬೇಸರ ಆಗುತ್ತೆ. ಬೇಸರ ದಯವಿಟ್ಟು ಮಾಡಿಕೊಳ್ಳಬೇಡಿ, ವಿಚಾರದ ಮಂಡನೆ ಮಾಡ್ತಾ ಇದ್ದೆ ನಾನು. ಅದರ ಮೇಲೆ ನಿಮ್ಮಿಷ್ಟ, ನೀವು ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಮಾಡಬಹುದು. ಮದುವೆಯ ಕರೆಯೋಲೆಗಳು ಬರುತ್ತೆ, ಅದರಲ್ಲೂ ಬರೀತಾರೆ, ಇಂತಹ ದಿನಾಂಕದಂದು ಇಂತಹ ಹುಡುಗನೊಂದಿಗೆ ಇಂತಹ ಹುಡುಗಿಯ ಮದುವೆಯು ಬೆಳಗ್ಗೆ 11ರಿಂದ 12:15 ಸಲ್ಲುವ ಈ ಲಗ್ನದಲ್ಲಿ ಅಂತ ಬರೆದಿರ್ತಾರೆ. 1.5 ಗಂಟೆ ಕಾಲ ಮುಹೂರ್ತ ಸಿಗುವುದೇ ಇಲ್ಲ. ಮುಹೂರ್ತ ಪದದ ಅರ್ಥವೇ 48 ನಿಮಿಷ, ಅದೇ ಸ್ಥೂಲ. 48 ನಿಮಿಷವೇ ಸ್ಥೂಲ. ಇನ್ನು 1.5 ಗಂಟೆ ಕಾಲ 10ರಿಂದ 12 ಸಲ್ಲುವ ಅಭಿಜಿನ್ ಲಗ್ನ. ಅಯ್ಯೋ ದೇವರೇ, ಇದು ಯಾವ ಶಾಸ್ತ್ರದ ಒಂದು ಪ್ರತಿಪಾದನೆ ಆಯಿತು? ಹಾಗೆಲ್ಲ ಮಾಡಲಿಕ್ಕೆ ಸಿಗೋದಿಲ್ಲ. ವಿವಾಹದ ಮುಹೂರ್ತ ಶುಭನವಾಂ ಏಕವಿಂಶತಿ ದೋಷರಾಹಿತ್ಯ ಮುಹೂರ್ತೇಶು ಅಂತ ಹೇಳುತ್ತೆ. ಉದ್ವಾಹ 21 ದೋಷಗಳು ಇಲ್ಲದೇ ಇರುವ ಮುಹೂರ್ತವನ್ನು ನೀನು ನೋಡಿ ಮದುವೆ ಮಾಡಯ್ಯ ಅಂತ ಶಾಸ್ತ್ರಕಾರರು ಹೇಳಿದ್ರೆ, ಅದರ ಕಡೆ ಯಾವ ಗಮನವೂ ಇಲ್ಲದೆ ಬೇಕಾಬಿಟ್ಟಿ ಅದು ಹಾಕ್ಕೊಟ್ರೆ, ಮದುವೆ ನಾವು ಹಾಕ್ಕೊಟ್ರೆ ಮದುವೆ ಮಾಡಿಕೊಳ್ಳುವವರ ಗತಿ ಏನು? ಆ ಮುಹೂರ್ತದಲ್ಲಿ ನಾನು ನೋಡಿದ ಹಾಗೆ ಸಿಗ್ತಕ್ಕಂಥದ್ದು ನಿಮಗೆ 4ರಿಂದ 5 ನಿಮಿಷ ಅಷ್ಟೇ ಒಂದು ಮುಹೂರ್ತ ಸಿಗೋದು. ಅದು ಮದುವೆಗಾಗಿರ್ಬೋದು, ಮುಂಜಿಗಾಗಿರ್ಬೋದು, ಗೃಹ ಪ್ರವೇಶಕ್ಕಾಗಿರಬಹುದು, ಏನಕ್ಕಾದರೂ ಆಗಿರಬಹುದು. ಅದರಲ್ಲಿ ನಿಮಗೆ ಮುಹೂರ್ತ ಅಂತ ಒಂದು ಬಂದ ನಂತರದಲ್ಲಿ ಅದರ ಅಂಶ ಅಂತ ಬರುತ್ತೆ. ಅದಾದ ನಂತರ ಪುಷ್ಕರಾಂಶ ಬರುತ್ತೆ, ಪುಷ್ಕರ ನವಾಂಶ ಬರುತ್ತೆ, ತ್ಯಾಜ್ಯಕಾಲ ಅಂತ ಬರುತ್ತೆ, ವಿಷಘಟಿಕ ಅಂತ ಬರುತ್ತೆ, ಏಕಾರ್ಗಳ ದೋಷ ಅಂತ ಬರುತ್ತೆ. ಈ ರೀತಿಯಾಗಿ ನಾನಾ ವಿಧವಾಗಿರ್ತಕ್ಕಂತಹ ಮಜಲುಗಳಲ್ಲಿ ಇವೆಲ್ಲವನ್ನು ಕಾಲದ ಒಂದು ಶುಭತ್ವವನ್ನು ಅಶುಭತ್ವವನ್ನು ಪರಿಗಣಿಸಿ ಜರಡಿ ಹಿಡಿದ ಹಾಗೆ ಏನು ಮಾಡಬೇಕು, ಅದನ್ನು ಜರಡಿ ಹಿಡಿದು ಕಾಲಜ್ಞನಾಗಿರ್ತಕ್ಕಂಥವನು ಆ ಜೊಳ್ಳೆಲ್ಲವನ್ನು ಉದರಿಸಿ 2-3 ಮೇಲ್ ರತ್ನಗಳು ಉಳಿಯುತ್ತೆ. ಅದರಲ್ಲಿ ಒಂದು ಆಯ್ಕೆ ಮಾಡಿ ಇದು ಈ ಕಾಲದಲ್ಲಿ ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮಾಡಿದ ಕೆಲಸಗಳು ಬಹಳ ಶುಭವನ್ನು ಮತ್ತು ಏಳಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಿಗುತ್ತೆ. ಈಗ ಮುಹೂರ್ತ ಏನಕ್ಕೆ ಬೇಕು ಅನ್ನೋದು ಮೂಲಭೂತವಾದ ಪ್ರಶ್ನೆ. ಒಂದು ಲೌಕಿಕವಾಗಿ ಈ ಸಮಯದಲ್ಲಿ ಊಟ ಮಾಡಿದ್ರೇ ಅರಗುತ್ತೆ ನಮಗೆ. ಈಗ ಹೇಳ್ತಾರೆ ನೋಡಿ, ಆರೋಗ್ಯ ನಮಗೆ ಚೆನ್ನಾಗಿರಬೇಕು ಅಂದರೆ ನೀವು 8 ಗಂಟೆ ಒಳಗೆ ಊಟ ಮಾಡಿಬಿಡಿ. ರಾತ್ರಿ ಜಾಸ್ತಿ ತಿಂದ ತಕ್ಷಣ ಮಲಗಬೇಡಿ. ಯಾಕೆಂದರೆ ಅದು ಮುಹೂರ್ತ. ಮಲಗಿದಾಗ ಮಂದಾಗ್ನಿ ಆಗುತ್ತೆ. ವೈಶ್ವಾನರಾಗ್ನಿ ಅಂತ ಹೇಳಿ ನಾವು ಊಟದ ಬಗ್ಗೆ ಹೇಳಿದ್ವಿ, ಆ ಸಂಚಿಕೆಯಲ್ಲಿ ಹೇಳಿದ್ರ ಪ್ರಕಾರವಾಗಿ ಹೊಟ್ಟೆಯಲ್ಲಿ ಅಗ್ನಿ ಕಡಿಮೆ ಆದಾಗ ಊಟ ಮಾಡಿದಾಗ ಏನಾಗುತ್ತೆ, ಆರೋಗ್ಯ ಹೆಚ್ಚು ಹೊತ್ತು ಹೊಟ್ಟೆಯಲ್ಲಿದ್ದು ಅಲ್ಲಿ ಕೊಳಿಲಿಕ್ಕೆ ಪ್ರಾರಂಭವಾಗುತ್ತೆ. ಅದಕ್ಕಾಗಿ ಇಂತಹ ಸಮಯದಲ್ಲೇ ಊಟ ಮಾಡು ಅಂತ ಹೇಳಿದ್ದಾರೆ ಅವರು. ನೀವು ನೋಡಿ, ನೀವು ಸೂರ್ಯೋದಯಕ್ಕೆ ಮುಂಚೆ ಎದ್ದೇಳಿ, ಸೂರ್ಯೋದಯ ಆದ ನಂತರದಲ್ಲಿ ಎದ್ದೇಳಿ, ನಿಮ್ಮ ಮೈ ನಿಮ್ಮ ಬಾಯಿಯ ಸ್ಥಿತಿಗತಿಗಳನ್ನು ನೋಡಿ ಏನಾಗಿರುತ್ತೆ ಅಂತ. ಅದು ನಿಮಗೆ ಸ್ವಾನುಭವ. ನಾಳೆ ಮಾಡಿ ನೋಡಿ. ಈಗ ನೋಡಿದಿರಲ್ಲ, ಈ ಕಾರ್ಯಕ್ರಮ ನೋಡಿರ್ತೀರಿ ನೀವು. ನಾಳೆ ಒಂದಿನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ನೋಡಿ, 5-5:30 ಹೊತ್ತಿಗೆ ನಿಮ್ಮ ಮೈ ಬಾಯಿ ಹೇಗಿರುತ್ತೆ. 8:30-9 ಒಂದು ಸತಿ ಎದ್ದು ನೋಡಿ ನಿಮ್ಮ ಮೈ ಬಾಯಿ ಹೇಗಿರುತ್ತೆ ಅಂತ ಹೇಳಿ ಅಲ್ಲೇ ಗೊತ್ತಾಗೋಗುತ್ತೆ. ಅದಕ್ಕೆ ಮುಹೂರ್ತ ಉಂಟು. ಬೆಳಗ್ಗೆ ಏಳಬೇಕಾದಂಥ ಮುಹೂರ್ತ ಉಂಟು, ಆಮೇಲೆ ಶೌಚಾದಿಗಳಿಗೆ ಮುಹೂರ್ತ ಉಂಟು, ಸ್ನಾನಾದಿಗಳಿಗೆ ಮುಹೂರ್ತ ಉಂಟು, ವಿಧಿ ನಿಯಮಗಳು ಇದೆ, ಅದನ್ನು ಪಾಲಿಸಬೇಕು. ಈಗ ಇಷ್ಟನ್ನು ಬಿಟ್ಟು ಮುಹೂರ್ತ ಯಾಕೆ ಬೇಕು ಅನ್ನೋದು ಇನ್ನೊಂದು ದೊಡ್ಡ ಪ್ರಶ್ನೆ. ಉದಾಹರಣೆಗೆ ಜನನ ಮರಣಗಳು ನಮ್ಮ ಹತೋಟಿಯಲ್ಲಿ ಇಲ್ಲ. ಅದು ಯಾರನ್ನು ಕೇಳಿ ಯಾರು ಹುಟ್ಟಲ್ಲ, ಯಾರನ್ನು ಕೇಳಿ ಯಾರು ಹೋಗಲ್ಲ. ಆತ ಮುಹೂರ್ತ ಇಟ್ಟುಕೊಂಡು ಹೋದಂತಹ ಮಹನೀಯರನ್ನು ನಾನೇ ಕಣ್ಣಾರ ನೋಡಿದ್ದೇನೆ, ಅದು ಬೇರೆ ಪ್ರಶ್ನೆ. ಸದ್ಯಕ್ಕೆ ಮಾಮೂಲಿ ಜನರ ವಿಚಾರ ಮಾತಾಡೋಣ. ಜಾತಕದಲ್ಲಿ ದೋಷ ಇಲ್ಲದೇ ಇರುವ ಜಾತಕವೇ ಇಲ್ಲ. ಪ್ರತಿಯೊಂದು ಸಾಕ್ಷಾತ್ ಶ್ರೀರಾಮಚಂದ್ರನ ಜಾತಕದಲ್ಲೂ ಹೆಂಡತಿಯನ್ನು ಸ್ವಲ್ಪ ದೂರ ಆಗಬೇಕು ಅನ್ನೋ ಒಂದು ಯೋಗ ಇದೆ, ಜ್ಯೋತಿಷ ಸೂತ್ರಕ್ಕೆ ಸಿಗುತ್ತಲ್ಲಿ. ಶ್ರೀಕೃಷ್ಣ ಪರಮಾತ್ಮ ಜಾತಕದಲ್ಲಿ ನೋಡಿದ್ರು ಅದು ನಿಜ ಆಗಿದ್ದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು.
ಅದರಲ್ಲೂ ಕೆಲವು ದೋಷಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಮಹನೀಯರು, ಮಹಾನುಭಾವರು, ಸಿದ್ಧಪುರುಷರು ಅವರ ಜಾತಕದಲ್ಲಿ ಎಲ್ಲೋ ಹುಡುಕಿದ್ರೆ ಅಲ್ಲೂ ಒಂದೆರಡು ದೋಷ ಸಿಕ್ಕಿತ್ತು. ಇದು ನಮ್ಮ ಒಂದು ಹತೋಟಿಯಲ್ಲಿ ಇಲ್ಲ. ಯಾವುದು? ನಮ್ಮ ಹುಟ್ಟು. ಅಯ್ಯೋ ಜಾತಕ ಯೋಗನೇ ಸರಿ ಇಲ್ಲವಲ್ಲಪ್ಪ, ಈಗೇನಪ್ಪ ಭಗವಂತ ಮಾಡೋದು ಅಂತ ಮರಗಬಾರ್ದು ಅಂತ ಏನು ಮಾಡಿದ್ರು, ನಮ್ಮ ಮೇಲೆ ಮರುಕ ತೋರಿಸಿ ಯಾರು? ನಮ್ಮ ಪೂರ್ವಾಚಾರ್ಯರು, ಪರಾಶರರಾಗಿರಬಹುದು, ನಾರದರಾಗಿರ್ಬೋದು, ಗಾರ್ಗ್ಯರಾಗಿರಬಹುದು, ಪಿತೃಯಶಸ್ಸಾಗಿರಬಹುದು, ವರಾಹಮಿಹಿರರಾಗಿರ್ಬೋದು, ಮಂತ್ರೇಶ್ವರರಾಗಿರಬಹುದು, ಯವನರಾಗಿರಬಹುದು, ಸತ್ಯಾಚಾರರಾಗಿರಬಹುದು, ಮಹಾದೇವರಾಗಿರಬಹುದು, ಇವರೆಲ್ಲರೂ ಏನು ಮಾಡಿದ್ರು? ಇವರೆಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರವರ್ತಕರು. ಅವರೇನು ಮಾಡಿದ್ರು? ಮುಹೂರ್ತ ಅಂತಕ್ಕಂತಹ ಒಂದು ಸಿಸ್ಟಮನ್ನು ಇದರೊಳಗೆ ತಂದರು, ಒಂದು ಪ್ರಕ್ರಿಯೆಯನ್ನು. ಅದೇನು ಅಂತಂದರೆ, ಒಳ್ಳೆಯ ಕಾಲವನ್ನು ನೋಡಿ ಆ ಕಾಲದಲ್ಲಿ ಇಂಥ ಕೆಲಸವನ್ನು ಏನು ಮಾಡಿದರೆ ಜಾತಕದಲ್ಲಿರುವ ದೋಷಕ್ಕೆ ಇದು ವಿರೋಧವಾಗಿ ಅದನ್ನು ಕ್ಷಮಿಸುತ್ತೆ, ಅಂದರೆ ಕಡಿಮೆ ಮಾಡುತ್ತೆ. ಅದನ್ನು ಕಡಿಮೆ ಮಾಡಿ ದೋಷವನ್ನು ಇವನು ಇದ್ದಿದ್ದರಲ್ಲಿ ಒಳ್ಳೆಯ ಸುಖ ಜೀವನ ನಡೆಸಿಕೊಂಡು ಹೋಗಲಿ ಅಂತ ಮಾಡಿದ್ದು ಮುಹೂರ್ತ. ಬೇರೆ ಕಾಲದಲ್ಲಿ ಮಾಡಿದ್ರೆ ಆಗಲ್ವ? ಆಗುತ್ತೆ. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಈಗ ಬೋರ್ವೆಲ್ ಹಾಕಬೇಕು ಅಂದರೆ ಏನು ಮಾಡ್ತೀವಿ ನಾವು? ಕರೆಸ್ಬಿಟ್ಟು ಬೋರ್ವೆಲ್ನ ಇಲ್ಲಿ ಕೆತ್ತಪ್ಪ ಅಂತ ಹೇಳ್ತೀವ. ಏನು ಮಾಡ್ತೀವಿ? ಅದಕ್ಕೆ ಭೂಮಿಯಲ್ಲಿ ನೀರು ಸಿಗುತ್ತೆ. ಎಲ್ಲಿ ಸಿಗುತ್ತೆ ನೀರು ಅಲ್ವಾ? ಆ ಜಿಯಾಲಜಿಸ್ಟನ್ನು ಕರೆಸ್ತೀವಿ, ಅಥವಾ ಯಾರು ತೆಂಗಿನಕಾಯಿ ಇಟ್ಕೊಂಡ್ಬರ್ತಾರೆ, ಅದನ್ನ ಯಾವುದೊಂದು ಕಡ್ಡಿನ ಇಟ್ಕೊಂಡ್ಬರ್ತಾರೆ, ಗಿರ ಅಂತ ತಿರುಗುತ್ತಾ, ಇಲ್ಲಿ ಹಾಕಿ ಸ್ವಾಮಿ ಅಂತಾನೆ, ಅಲ್ಲಿ ಹಾಕಿಸ್ತೀವಿ. ಅಲ್ಲೊಂದು 4 ಇಂಚು ನಮಗೆ ನೀರು ಸಿಗುತ್ತೆ. ಇಷ್ಟ ಬಂದಂಗೆ ನಾವು ನಂಬಿಕೆ ಆದರೂ ನಂಬೇಡಿ. ಹೆಂಗಾದ್ರೆ ನೀವು ಕಣ್ಣು ಕಾಣ್ತಿಲ್ವಲ್ಲ ನೀರಲ್ಲಿದೆ. ಭೂಮಿ ಕೊರದಲ್ಲೆಲ್ಲ ನೀರು ಸಿಗಬೇಕು. ಹೇಗೆ ಭೂಮಿಯಲ್ಲೆಲ್ಲ ನೀರು ಸಿಗಲ್ವೋ, ನಿಮ್ಗೆ ಇಷ್ಟ ಬಂದ ಕಡೆ ಬೋರ್ವೆಲ್ ಹಾಕ್ಕೊಂಡ್ರೆ ಏನಾಗುತ್ತೆ? ಅರ್ಧ ಇಂಚ್ ನೀರು ಬರುತ್ತೆ. ಅದೇ ರೀತಿಯಾಗಿ ಮುಹೂರ್ತಕ್ಕೆ ಅನುಗುಣವಾಗಿ ನಾವು ಒಂದು ಕೆಲಸವನ್ನು ಮಾಡಿದರೆ ಆ ಕೆಲಸ ನಿಮಗೆ ಪೂರ್ಣ ಫಲವನ್ನು ಕೊಡುತ್ತೆ. ಈ ಈಲ್ಡ್ ಬಂದಂಗೆ ನೀರು ಹೆಚ್ಚು ಸಿಕ್ಕ ಹಾಗೆ. ಇಷ್ಟ ಬಂದ ಕಾಲದಲ್ಲಿ ಮಾಡಿದ್ರೆ ಏನಾಗುತ್ತೆ? ಅದರ ಫಲ ನಿಮಗೆ ಪ್ರತಿಫಲ ಒಂದು ಸ್ವಲ್ಪ ಸಿಕ್ಕೀತು ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳುತ್ತೆ. ಶೈಲೇ ಶೈಲೇನ ಮಾಣಿಕ್ಯಂ ಮೌಕ್ತಿಕಂನ ಗಜೆ ಗಜೆ ಸಜ್ಜನಾನ ಹಿ ಸರ್ವತ್ರ ಚಂದನಂನ ವನೇ ವನೆ. ಅಂದರೆ ಎಲ್ಲ ಬೆಟ್ಟಗಳಲ್ಲೂ ನಿಮಗೆ ಮಾಣಿಕ್ಯ ಸಿಗೋದಿಲ್ಲ. ಮೌಕ್ತಿಕಂನ ಗಜೆ ಗಜೆ, ಆನೆಯ ಗಂಡಸ್ಥಳದಲ್ಲಿ ಒಂದು ಮೌಕ್ತಿಕ ಅನ್ನೋದು ಸಿಗುತ್ತೆ. ಅದು ಎಲ್ಲ ಆನೆಗಳಲ್ಲೂ ಸಿಗೋದಿಲ್ಲ. ಸಜ್ಜನಾನ ಹಿ ಸರ್ವತ್ರ, ಸಜ್ಜನರು ಎಲ್ಲ ಕಡೆ ಇರುವುದಿಲ್ಲ. ಚಂದನಂನ ವನೇ ವನೆ ಅಂದರೆ ಶ್ರೀಗಂಧದ ವೃಕ್ಷ ಎಲ್ಲ ಕಾಡಲ್ಲೂ ಸಿಗೋದಿಲ್ಲ. ಅದೇ ರೀತಿಯಾಗಿ ಇಡೀ ದಿನದಲ್ಲಿ ನಿಮಗೆಲ್ಲ ಒಳ್ಳೆಯ ಕಾಲ ಅಂತಕ್ಕಂಥದ್ದು ಇರಲ್ಲ ಅಂತಕ್ಕಂಥದ್ದು ಭಾವ. ಆದ್ದರಿಂದ ಅದು ಮದುವೆ ಆಗಿರಬಹುದು, ಮುಂಜೆ ಆಗಿರ್ಬೋದು, ಗೃಹ ಪ್ರವೇಶ ಆಗಿರಬಹುದು, ನಾಮಕರಣ ಆಗಿರಬಹುದು, ಗರ್ಭಾಧಾನ ಆಗಿರಬಹುದು, ನಿಷೇಕ ಆಗಿರಬಹುದು, ಅಕ್ಷರಾಭ್ಯಾಸ ಆಗಿರಬಹುದು, ಯಾವುದೇನೇ ಆಗಿರಬಹುದು, ಅವೆಲ್ಲವನ್ನು ಸುಮುಹೂರ್ತದಲ್ಲೇ ಮಾಡಬೇಕು. ಕೆಲವು ಶುರು ಆಗಿಬಿಟ್ಟಿದೆ. ಅದೇನು ಅಂತಂದರೆ, ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಿಬಿಡ್ತಾರೆ, ಅಲ್ಲಿ ಹೋಗಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ. ಶಾಸ್ತ್ರದಲ್ಲಿ ಹೇಳಿಲ್ಲ. ಅದಕ್ಕೆ ಮುಹೂರ್ತದಲ್ಲೇ ಮಾಡಿದರೆ ಹುಡುಗರು ಅಥವಾ ಆ ಮಕ್ಕಳು ವಿದ್ಯಾವಂತರಾಗ್ತಾರೆ ಶಾಸ್ತ್ರದ ಪ್ರಕಾರ. ನಿಮ್ಮ ನಂಬಿಕೆಯ ಪ್ರಕಾರ ನೀವು ಮಾಡಿಕೊಳ್ಳಬಹುದು, ನಾವಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಶಾಸ್ತ್ರದ ವಿಧಿ ಹಂಗಿಲ್ಲ. ನೀನೋ ಕ್ಷೇತ್ರದಲ್ಲಿ ಮಾಡಿದ್ರೆ ನೀನೇನು ನೋಡೋ ಅವಶ್ಯಕತೆ ಇಲ್ಲ ಅಂತ ನಾನಂತೂ ಎಲ್ಲೂ ಯಾವ ಶಾಸ್ತ್ರದಲ್ಲೂ ನೋಡಿಲ್ಲ. ಆದ್ದರಿಂದ ಪೂರ್ವಾಚಾರ್ಯರು ಹೇಳಿದರ ಪ್ರಕಾರವಾಗಿ ಮುಹೂರ್ತ ಅಂದರೆ ಪ್ರತಿಯೊಂದು ಕೆಲಸವನ್ನು, ಶುಭ ಕಾರ್ಯವನ್ನು ಪ್ರಾರಂಭ ಮಾಡಬೇಕಾದಾಗ ನಿರ್ದಿಷ್ಟವಾಗಿರ್ತಕ್ಕಂತಹ ಮಾಸ, ನಿರ್ದಿಷ್ಟವಾದಂತಹ ಋತು, ನಿರ್ದಿಷ್ಟವಾದಂತಹ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಲಗ್ನ, ಅಂಶ, ನಕ್ಷತ್ರಗಳು, ನಾಡಿಕೆಗಳು, ಮುಹೂರ್ತಗಳು, ಪಂಚಕಗಳು, ವಿನಾಗ್ರಹ ಚಂದ್ರ ಅಥವಾ ಅದಕ್ಕೆ ಉಕ್ತವಾಗಿರ್ತಕ್ಕಂತಹ ಸ್ಥಾನ ಶುದ್ಧಿ, ಷಡ್ವರ್ಗ ಶುದ್ಧಿ, ಇಷ್ಟನ್ನೂ ನೋಡಿ ಮುಹೂರ್ತ ಅಂತ ಕರೀತಾರೆ. ಇಷ್ಟನ್ನೂ ತಿಳಿದಿರ್ತಕ್ಕಂತಹ ಯಾರಾದರೂ ಒಬ್ಬರು ಕಾಲಜ್ಞರು ಅಥವಾ ದೈವಜ್ಞರ ಹತ್ರನ್ನು ಆಶ್ರಯಿಸಿ ನೀವು ಆ ಮುಹೂರ್ತವನ್ನು ಅವರ ಬಡೆ ಪಡೆದು ನೀವು ಮಾಡಿದ ಪಕ್ಷದಲ್ಲಿ ನೀವು ಮಾಡಿದಂತಹ ಎಲ್ಲ ಕೆಲಸಗಳು 100ರಲ್ಲಿ ಕನಿಷ್ಠ 60ರಿಂದ 70%, 100ಕ್ಕೆ 100 ಬಂದಿರೋದು ನಾವು ನೋಡಿದ್ದೇವೆ, ಖುದ್ದು ನೋಡಿದ್ದೇವೆ ನಾವು. ಹಾಳಂತೂ ಆಗೋದಿಲ್ಲ. ಒಬ್ಬರಿಗೆ ಒಂದು ಉದಾಹರಣೆಗೆ ಹೇಳ್ತೀನಿ. ಒಂದು ವಿವಾಹ ಮುಹೂರ್ತವನ್ನು ಇಟ್ಟುಕೊಟ್ಟಿದ್ದಾಯಿತು. ಅದರಲ್ಲೇನಾಗೋಯಿತು, ಈ ಗಂಡಿನ ಮನೆಯವರು ಹೆಣ್ಣಿನ ಮನೆಗೆ ಯಾವುದೋ ಒಂದು ಸುಳ್ಳನ್ನು ಹೇಳಿ ಮದುವೆ ಮಾಡಿಬಿಟ್ರು. 1-2 ತಿಂಗಳು ಬೇರೆ ಆಗ್ಬಿಟ್ರು ಅವರು. ಅದೇ ಕಾರಣಕ್ಕೆ ಗಲಾಟೆ ಮಾಡಿಕೊಂಡು ಸುಳ್ಳು ಹೇಳಿದ್ದೀರಾ ಅಂತ. ಆದರೆ ಕಾಲಾನಂತರದಲ್ಲಿ ಏನಾಯಿತು ಅಂತಂದರೆ, ಮುಹೂರ್ತದ ಬಲದಿಂದ ಈಗ ಅವರಿಬ್ಬರು ಒಟ್ಟಿಗೆ ಸಂಸಾರ ಮಾಡ್ಕೊಂಡಿದ್ದಾರೆ. ಅವರಿಬ್ಬರು ಒಟ್ಟಿಗೆ ಇರಲಿ ಅಂತ ತಾನೇ ಮುಹೂರ್ತ ಇಟ್ಟಿದ್ದು, ಅದು ಸಾಕಾರ ಆಗೋಯಿತು. ಆ ರೀತಿಯಾಗಿ ಮುಹೂರ್ತ ಬಲವು ಜಾತಕದಲ್ಲಿರುವ ಎಷ್ಟೋ ದೋಷಗಳನ್ನು ತಡೆಯಲಿಕ್ಕೆ ಒಂದು ಕ್ಷಮತೆಯನ್ನು ಮತ್ತು ಸಾಮರ್ಥ್ಯವನ್ನು ಪಡೆದಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಮುಹೂರ್ತ ಅಂತಂದರೆ ಗಂಟೆಗಟ್ಟಲೆ ಇರೋದಿಲ್ಲ. ಇದನ್ನು ಮೊದಲು ನಾವು ತಿಳಿದುಕೊಳ್ಳಬೇಕು.
ಆಮೇಲೆ ಒಂದೊಂದು ಮುಹೂರ್ತಕ್ಕೆ ಒಂದೊಂದು ಕಾಲ, ಒಂದೊಂದು ಋತು, ಒಂದೊಂದು ತಿಥಿ, ವಾರ, ನಕ್ಷತ್ರ ಹೇಳಿದ ಹಾಗೆ ಎಲ್ಲ ಲಕ್ಷಣಗಳು ಇರುತ್ತೆ. ಎಲ್ಲದಕ್ಕೂ ಒಂದೇ ಅಂತ ಅಲ್ಲ. ಈಗ ನೀವು ಹೇಳಿದ ಹಾಗೆ ಅಮೃತಗಳಿಗೆ ಪ್ರತಿದಿನ ಸಿಗೋದಿಲ್ಲ, ಸರ್ವಸಿದ್ಧಿಯೋಗ ಪ್ರತಿದಿನ ಸಿಗೋದಿಲ್ಲ, ಸಾಧ್ಯಯೋಗ ಪ್ರತಿದಿನ ಸಿಗೋದಿಲ್ಲ. ಅದೇ ರೀತಿಯಾಗಿ ನಿಮಗೇನು ಅಂತಂದರೆ ಅಲ್ಲಿ ಶುಭಕರವಾಗಿರ್ತಕ್ಕಂಥ ಪುಷ್ಕರಾಂಶಗಳು ಪ್ರತಿದಿನ ಪ್ರತಿ ಸಮಯದಲ್ಲೂ ಸಿಗೋದಿಲ್ಲ. ಅದನ್ನು ಹೆಕ್ಕಿ ತೆಗಿಬೇಕು. ಸಮುದ್ರದಲ್ಲಿ ಮುತ್ತು ಸಿಗಬೇಕು ಅಂದರೆ ಏನು ಮಾಡಬೇಕು? ಸಮುದ್ರಕ್ಕೆ ಎಗರಿ ಉಸಿರು ಕಟ್ಟಿ ತಳಕ್ಕೆ ಹೋಗಬೇಕು. ಅಲ್ಲಿ 2-3 ಹುಳುಗಳು, ಪಕ್ಷಿಗಳು, ಅಲ್ಲೊಳಗಿರ್ತಕ್ಕಂಥ ಜಲಚರಗಳು ಕೂಡ ಎಲ್ಲ ನಮ್ಮನ್ನು ಚುಚ್ಚುತ್ತೆ, ಕಚ್ಚುತ್ತೆ. ಆ ಉಸಿರು ಬಿಗಿ ಇಟ್ಕೊಂಡು ತಡಕಾಡಿದರೆ ಒಂದು ಅನರ್ಘ್ಯವಾದ ಒಂದು ಮುತ್ತು ಸಿಗುತ್ತೆ, ಮೇಲೆ ಬರ್ಬೋದು. ಕಪ್ಪೆ ಚಿಪ್ಪು ನಿಮಗೆ ಹೊರಗಡೆಗೆ ಸಿಗುತ್ತೆ. ಅದೇ ರೀತಿಯಾಗಿ ಸುಮ್ಮನೆ ಹೇಗೆ ಇಟ್ಕೊಂಡ್ಬಿಟ್ಟು ನಿಮಗೆ ಈ ಮುಹೂರ್ತದಲ್ಲಿ ಮಾಡಿಬಿಡಿ ಅಂದರೆ ಅದು ಕಪ್ಪೆ ಚಿಪ್ ಮುಹೂರ್ತ. ಸಮಯಾವಕಾಶ ತಗೊಂಡು ಕಷ್ಟಪಟ್ಟು ಹುಡುಕಿದಾಗ ಒಳಗಿರ್ತಕ್ಕಂತಹ ಒಂದು ಅನರ್ಘ್ಯವಾದ ಮುತ್ತು ಹೇಗೆ ಸಿಗುತ್ತೋ ಆ ರೀತಿಯಾಗಿ ಅನರ್ಘ್ಯವಾಗಿರ್ತಕ್ಕಂತಹ ಆ ಮುತ್ತು ಅಂತಕ್ಕಂತಹ ಶುಭ ಮುಹೂರ್ತವನ್ನು ಆರಿಸ್ತಕ್ಕಂತಹ ಒಬ್ಬರನ್ನು ಸರಿಯಾಗಿ ಹಿಡ್ಕೊಳ್ಳಿ. ಆವಾಗ ಏನಾಗುತ್ತೆ, ಮುತ್ತು ಅಲಂಕಾರ ಮಾಡಿಕೊಂಡ್ರೆ ಹೇಗಿರುತ್ತೆ, ಅದ್ಭುತವಾಗಿ ಕಾಣ್ತಿರಲ್ವೇ? ಅದೇ ರೀತಿಯಾಗಿ ನೀವು ಮಾಡೋದಕ್ಕೆಲ್ಲ ಸಾಕಾರವಾಗಿ ಇಡೀ ಜೀವನದಲ್ಲಿ ಸುಖಮಯವನ್ನಾಗಿ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಬಹುದಾಗಿದೆ. ಒಟ್ಟಿನಲ್ಲಿ ಗುರುಜಿ, ಮುಹೂರ್ತ ಅನ್ನೋದು ಎಷ್ಟು ಮುಖ್ಯ, ಯಾಕೆ ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು. ಮಂಗಳ ಮಹೇಶ್ವರಿ ಶುಭಂ ಕರೋತು. ವೀಕ್ಷಕರೇ, ನಿಮ್ಮ ಶುಭ ಕಾರ್ಯಗಳಿಗೆ ಸರಿಯಾದ ಮುಹೂರ್ತ ಯಾವುದು ಅಂತ ತಿಳ್ಕೋಬೇಕಾ? ಹಾಗಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಭೇಟಿಯಾಗಿ ತಿಳ್ಕೋಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.